ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ ಸಿ, ಸಹ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಜಯನಗರ, ಬ್ಯಾಂಗ್ಳೂರು. ವಿದ್ಯಾರ್ಥಿಗಳೇ, ನಾವು ಎಸ್ಸಿಪಿ ಸಿಲೆಬಸ್ ಪೇಪರ್, ಟೈಟಲ್ ಆಫ್ ದ ಪೇಪರ್ ಅಂಡರ್ಸ್ಟ್ಯಾಂಡಿಂಗ್ ಸೊಸೈಟಿ ಕಾನ್ಸೆಪ್ಟ್ ಅಂಡ್ ಡಿಬೇಟ್ಸ್ ಇನ್ ಸೋಷಿಯಾಲಜಿ, ಸಮಾಜದ ಗ್ರಹಿಕೆ, ಸಮಾಜಶಾಸ್ತ್ರದಲ್ಲಿ ಪರಿಕಲ್ಪನೆಗಳು ಮತ್ತು ಚರ್ಚೆಗಳು ಎಂಬ ಪತ್ರಿಕೆಯ 2ನೇ ಅಧ್ಯಾಯ ಘಟಕ ಸೆಷನ್ 10 ಸಮುದಾಯದ ಪ್ರಕಾರಗಳು ಮತ್ತು ಸಮಾಜ ಮತ್ತು ಸಮುದಾಯದ ನಡುವಿನ ವ್ಯತ್ಯಾಸಗಳು. ಸಮುದಾಯದ ಪ್ರಕಾರಗಳು ಮತ್ತು ಸಮಾಜ ಮತ್ತು ಸಮುದಾಯದ ನಡುವಿನ ವ್ಯತ್ಯಾಸಗಳು, ಟೈಪ್ಸ್ ಆಫ್ ಕಮ್ಯುನಿಟಿ, ಡಿಫರೆನ್ಸ್ ಬಿಟ್ವೀನ್ ಕಮ್ಯುನಿಟಿ ಅಂಡ್ ಸೊಸೈಟಿ ಎಂಬ ಬಗ್ಗೆ ನಾವು ತಿಳ್ಕೊಂಬೋಣ. ಇಂದಿನ ಅಧ್ಯಾಯದಲ್ಲಿ ಸಮುದಾಯ ಅಂದ್ರೇನು, ಸಮುದಾಯದ ಒಂದು ವ್ಯಾಖ್ಯೆಗಳನ್ನ, ಸಮುದಾಯದ ಅರ್ಥ, ಅದರ ವ್ಯಾಖ್ಯೆಗಳು, ಅದರ ಮೂಲಾಂಶಗಳನ್ನ ನಾವು ತಿಳ್ಕೊಂಡ್ವಿ. ಈ ಒಂದು ಅಧ್ಯಾಯದಲ್ಲಿ ಸಮುದಾಯದ ಪ್ರಕಾರಗಳು ಮತ್ತೆ ಸಮುದಾಯ ಮತ್ತು ಸಮಾಜ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಬೋಣ. ಈಗಾಗಲೇ ನಾವು ಹೇಳಿದ ಸಮುದಾಯ ಅಂತಕ್ಕಂಥದ್ದು ನಾವು ನಮ್ಮವರು ಅಂತಕ್ಕಂಥ ಒಂದು ಭಾವನೆಯೊಂದಿಗೆ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಒಂದು ಜನಸಮೂಹವನ್ನೇ ಅದನ್ನೇ ಸಮುದಾಯ ಅಂತ ಬೊಗಾರ್ಡಸ್ ಅವರು ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಬೊಗಾರ್ಡಸ್, ಕಮ್ಯುನಿಟಿ ಇಸ್ ಎ ಸೋಷಿಯಲ್ ಗ್ರೂಪ್ with some degree of we feeling and living in a given area. According to Kingsley Davis, community is the smallest territorial group that can embrace all aspects of social life. ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮೂಹಿಕ ಜೀವನದ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವ ಒಂದು ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವನ್ನೇ ಸಮುದಾಯ ಎಂದು ಕರೆದಿದ್ದಾರೆ. ಮೆಕೆವರ್ ಮತ್ತು ಪೇಜ್ ಸಾಮಾಜಿಕ ಸಾಮರಸ್ಯ ಅಥವಾ ಸಾಮಂಜಸ್ಯವನ್ನು ಹೊಂದಿರುವಂತಹ ಒಂದು ಸಾಮಾಜಿಕ ನೆಲೆಯನ್ನೇ ಸಮುದಾಯ. According to McKeown and Page, community is an area of social living marked by some degree of social coherence. ಇನ್ನು ಈ ಸಮುದಾಯಗಳಿಗೆ ಒಂದು ಉದಾಹರಣೆಗಳೆಂದರೆ ಗ್ರಾಮ, ಪಟ್ಟಣ, ನಗರ, ಆದಿವಾಸಿ ಸಮುದಾಯ, ತಾಲೂಕು, ಜಿಲ್ಲಾ, ಪ್ರಾಂತ್ಯ, ದೇಶ, ಇವೆಲ್ಲ ಸಮೇತ ಒಂದು ಸಮುದಾಯದ ಒಂದು ಮೂಲಾಂಶಗಳು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಈಗಾಗಲೇ ನಾವು ಸಮುದಾಯದ ಲಕ್ಷಣಗಳ ಬಗ್ಗೆ ಹಿಂದಿನ ಒಂದು ಸೆಷನ್ ನಲ್ಲಿ ತಿಳ್ಕೊಂಬೋಣ. ಹಿಂದಿನ ಒಂದು ಸೆಷನ್ ನಲ್ಲಿ ಈಗ ಸಮುದಾಯದ ಒಂದು ಪ್ರಕಾರಗಳು, ಟೈಪ್ಸ್ ಆಫ್ ಕಮ್ಯುನಿಟಿ. ಈಗಾಗಲೇ ಸಮುದಾಯವನ್ನು ನಾವು ಹಲವಾರು ಸಮಾಜಶಾಸ್ತ್ರಜ್ಞರು ಹಲವಾರು ರೀತಿಯಲ್ಲಿ ವರ್ಗೀಕರಿಸತಕ್ಕಂಥದ್ದನ್ನ ನಾವು ನೋಡಬಹುದು. ಸಮಾಜಶಾಸ್ತ್ರಜ್ಞರು ಜೀವನದ ಒಂದು ರೀತಿ ನೀತಿಯನ್ನ ಆಧಾರವಾಗಿ ಇಟ್ಕೊಂಡು ಸಮುದಾಯಗಳನ್ನು ವಿಂಗಡಣೆ ಮಾಡ್ತಾರೆ. ಸಾಮಾಜಿಕ ವ್ಯವಸ್ಥೆಯ ಒಂದು ಸಂಕೀರ್ಣತೆಯ ಮಟ್ಟವನ್ನು ಆಧಾರವಾಗಿ ಇಟ್ಕೊಂಡು ಸಮುದಾಯಗಳನ್ನು ವಿಂಗಡಣೆ ಮಾಡಬಹುದು. ಸಾಮಾಜಿಕ ಸ್ತರ ವ್ಯವಸ್ಥೆಯ ರೂಪವನ್ನು ಆಧಾರವಾಗಿ ಇಟ್ಕೊಂಡು ವಿಂಗಡಣೆ ಮಾಡಬಹುದು. ಸಾಮಾಜಿಕ ಚಲನೆಯ ಒಂದು ಗತಿಯನ್ನು ಆಧಾರವಾಗಿ ಇಟ್ಕೊಂಡು ವಿಂಗಡಣೆ ಮಾಡಬಹುದು. ಜನಸಂಖ್ಯೆಯ ಗಾತ್ರ, ಜನಸಾಂದ್ರತೆ ಇಂತಾದ ಹಲವಾರು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಸಮುದಾಯಗಳನ್ನು ಮುಖ್ಯವಾಗಿ ಹಲವಾರು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆದರೆ ಅವುಗಳನ್ನು ಮುಖ್ಯವಾಗಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದನ್ನೇ ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. ಟೈಪ್ಸ್ ಆಫ್ ಕಮ್ಯುನಿಟಿ: ಟ್ರೈಬಲ್ ಕಮ್ಯುನಿಟಿ, ರೂರಲ್ ಕಮ್ಯುನಿಟಿ ಅಂಡ್ ಅರ್ಬನ್ ಕಮ್ಯುನಿಟಿ. ಫಸ್ಟ್ ಮೊದಲಿಗೆ ಆದಿವಾಸಿ ಸಮುದಾಯ, ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಬನ. ಈ ಆದಿವಾಸಿ ಸಮುದಾಯ ಅಂದ್ರೆ ಯಾರು? ಸಾಮಾನ್ಯವಾಗಿ ನಾಗರಿಕ ಸಮಾಜದಿಂದ ಬಹುದೂರವಾಗಿರುವಂತಹ ಅನಾಗರಿಕ ಅಥವಾ ಅನಕ್ಷರಸ್ಥ ಸಮುದಾಯವನ್ನೇ ಅವರನ್ನೇ ಆದಿವಾಸಿಗಳು ಅಂತ ಕರಿತೀವಿ. ಅಥವಾ ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಮೇಡುಗಳಲ್ಲಿ, ಗಿರಿಕಂದರಗಳಲ್ಲಿ ವಾಸವಾಗಿರ್ತಕ್ಕಂಥ ಅನಾಗರಿಕ ಅಥವಾ ಅನಕ್ಷರಸ್ಥ ಸಮುದಾಯವನ್ನೇ ಅವರನ್ನೇ ಆದಿವಾಸಿಗಳು ಅಂತ ಕರಿತೀವಿ. ನಾಗರಿಕತೆಯಿಂದ ಸಾಕಷ್ಟು ದೂರವಿದ್ದು ಅಕ್ಷರ ಪೂರ್ವ ಸ್ಥಿತಿಯಲ್ಲಿರುವಂತಹ ಒಂದು ಚಿಕ್ಕ ಸಮುದಾಯವನ್ನೇ ಅದನ್ನೇ ಆದಿವಾಸಿಗಳು ಎಂದು ಕರಿತೀವಿ. ಒಂದು ವಿಶಿಷ್ಟವಾದಂತಹ ಆಡು ಭಾಷೆಯೊಂದಿಗೆ ಒಂದು ಜೀವನ ಕ್ರಮವನ್ನು ಹಂಚಿಕೊಂಡು ಒಂದು ನಿಗದಿತ ಪ್ರದೇಶದಲ್ಲಿ ವಾಸಿಸತಕ್ಕಂಥ ಒಂದು ಸಮುದಾಯದ ವಿಶೇಷತೆನೇ ಈ ಆದಿವಾಸಿ ಸಮುದಾಯದ ಲಕ್ಷಣ. ಎಕ್ಸಾಂಪಲ್, ಭಾರತದಲ್ಲಿ ತೆಗೆದುಕೊಂಡಾಗ ಹಲವಾರು ಆದಿವಾಸಿಗಳಂತಕ್ಕಂಥದ್ದು ಕಂಡು ಬರ್ತಾರೆ. ನಾಗ, ಗೋರ, ಗಾರೋ, ಕಾಸಿ, ಗೋಂಡ, ಸಂತಾಲ, ಬೈಗ, ಮುಂಡ,
ಮುಂಡ, ಬಡಗ, ರಂಗಮನಾಗ ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಕಂಡು ಬಂದ್ರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಉರಾಳಿ ಅಂತಕ್ಕಂಥದ್ದು, ಬೈಗ ಉರಾಳಿ ಅಂತಕ್ಕಂಥದ್ದು, ಬೇಡ ಅಂತಕ್ಕಂಥದ್ದು, ಸೋಲಿಗ ಅಂತಕ್ಕಂಥದ್ದು, ಕಾಡು ಕುರುಬ, ಜೇನು ಕುರುಬ, ಮಲೆ ಕುಡಿಯ ಅಂತ ಮುಂತಾದ ಆದಿವಾಸಿ ಸಮುದಾಯಗಳು ಇಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಇನ್ನು ಸಮುದಾಯದ ಎರಡನೇ ಪ್ರಕಾರನೇ ಒಂದು ಗ್ರಾಮೀಣ ಸಮುದಾಯ, ರೂರಲ್ ಸೊಸೈಟಿ. ಗ್ರಾಮೀಣ ಸಮುದಾಯ ಅಥವಾ ರೂರಲ್ ಸೊಸೈಟಿ ಅಂತಕ್ಕಂಥದ್ದು ಅದರ ಹೆಸರೇ ಸೂಚಿಸುವಂತೆ ಒಂದು ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಕೃಷಿ ಮುಖ್ಯವಾಗಿರ್ತಕ್ಕಂಥ ವೃತ್ತಿಯನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ಮತ್ತೆ ಕೃಷಿಯ ಜೊತೆಗೆ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ವೃತ್ತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥದ್ದು ನಾವು ನಮ್ಮವರು ಅಂತಕ್ಕಂಥ ಒಂದು ಭಾವನೆಯೊಂದಿಗೆ ನೆಲೆಸಿರ್ತಕ್ಕಂಥ ಸಮೂಹವನ್ನೇ ಗ್ರಾಮ ಅಥವಾ ಹಳ್ಳಿ ಅಂತ ಕರಿತೀವಿ. ಹಳ್ಳಿಗಳಲ್ಲಿ ವಾಸಿಸುತ್ತಾ ಕೃಷಿ ಮತ್ತು ಸಂಬಂಧಿತ ಒಂದು ವೃತ್ತಿಗಳನ್ನು ಅವಲಂಬಿಸಿ ಜೀವನ ನಡೆಸುವಂತಹ ಜನರ ಸಾಪೇಕ್ಷ ಚಿಕ್ಕ ಗಾತ್ರದ ಒಂದು ಸಮುದಾಯ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಗ್ರಾಮೀಣ ಸಮುದಾಯಗಳಲ್ಲಿ ಪ್ರಾಥಮಿಕ ಸಂಬಂಧಗಳೇ ಹೆಚ್ಚು ಪ್ರಾಧಾನ್ಯ ಇರತಕ್ಕಂಥ ಈ ಸಮುದಾಯ ಹೆಚ್ಚಿನ ಸಾಮೈಕ್ಯ ಸ್ವರೂಪದ್ದಾಗಿರ್ತಕ್ಕಂಥದ್ದು ಹೋಮೋಜಿನಿಯಸ್ ಅಂತ ಕರಿತೀವಿ. ಯಾವ ಪ್ರಾಥಮಿಕ ಸಂಬಂಧಗಳಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ನಮ್ಮವರೆಂತಕ್ಕಂಥ ಒಂದು ಭಾವನೆ ಹೆಚ್ಚಾಗಿ ಕಂಡು ಬರ್ತದೆ. ಇಂತಹ ಒಂದು ಭಾವನೆ ನಾವು ನಮ್ಮವರು ಅಂತಕ್ಕಂಥದ್ದು, ಸಾಮಾನ್ಯ ಉಡುಗೆ ತೊಡುಗೆ ಅಂತಕ್ಕಂಥದ್ದು ಇವರಲ್ಲಿ ಕಂಡು ಬರ್ತದೆ. ಆದರೆ ಇಲ್ಲಿ ನಗರ ಪ್ರದೇಶಗಳು ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು. ಇನ್ನು ನಗರ ಸಮುದಾಯ, ಅರ್ಬನ್ ಕಮಿಟಿ ಅಂದ್ರೆ ಏನ್ ನಗರ ಸಮುದಾಯ ಅಂದ್ರೆ ಕೃಷಿಯೇತರ ವೃತ್ತಿಗಳಲ್ಲಿ ಇರತಕ್ಕಂಥ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಮಾಧ್ಯಮಿಕ ಸಂಬಂಧಗಳೇ ಹೆಚ್ಚು ಪ್ರಾಧಾನ್ಯತೆ ಹೊಂದಿರತಕ್ಕಂಥ ಅದನ್ನೇ ನಗರ ಸಮುದಾಯ. ಪಟ್ಟಣ ಮತ್ತು ನಗರವಾಸಿಗಳ ಸಮುದಾಯವು ಗಾತ್ರದಲ್ಲಿ ದೊಡ್ಡದಿದ್ದು ಕೃಷಿಯೇತರ ವೃತ್ತಿಗಳನ್ನು ಅವಲಂಬಿಸಿರ್ತಕ್ಕಂಥವರನ್ನು ಇಲ್ಲಿ ಒಳಗೊಂಡಿರ್ತದೆ. ಇಲ್ಲಿ ಮಾಧ್ಯಮಿಕ ಸಂಬಂಧಗಳೇ ಪ್ರಾಧಾನ್ಯವಾಗಿರ್ತದೆ. ಇದು ಬಹಳ ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮೂಹ. ಇವಿಷ್ಟೇ ಅಲ್ಲದೆ ಸಮುದಾಯದ ಇನ್ನಿತರ ಒಂದು ಪ್ರಕಾರಗಳಂತಕ್ಕಂಥದ್ದನ್ನ ನಾವು ಕಾಣಬಹುದು. ಅದರ್ ಟೈಪ್ಸ್ ಆಫ್ ಕಮ್ಯುನಿಟಿ ಯಾವ್ಯಾವು? ಉಪನಗರ ಸಮುದಾಯ ಅಂದ್ರೆ ಸಬ್ ಅರ್ಬನ್ ಕಮ್ಯುನಿಟಿ, ನೆರೆಹೊರೆ ನೈಬರ್ಹುಡ್, ಧಾರ್ಮಿಕ ಸಮುದಾಯ ರಿಲಿಜಿಯಸ್ ಕಮ್ಯುನಿಟಿ, ಜಾಗತಿಕ ಸಮುದಾಯ, ವರ್ಚುವಲ್ ಸಮುದಾಯ, ಆರ್ಥಿಕ ಸಮುದಾಯ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಬೋಣ. ಸಮುದಾಯದ ಒಂದು ಇತರ ಪ್ರಕಾರಗಳು ಅಥವಾ ಅದರ್ ಟೈಪ್ಸ್ ಆಫ್ ಕಮ್ಯುನಿಟಿ. ಉಪನಗರ ಸಮುದಾಯ. ಯಾವುದು ಉಪನಗರ ಸಮುದಾಯ? ಸಬ್ ಅರ್ಬನ್ ಕಮ್ಯುನಿಟಿ. ಸಮುದಾಯಗಳು ನಗರಗಳಕ್ಕಿಂತ ಕಡಿಮೆ ಸಮುದಾಯಗಳು ಅಂತಕ್ಕಂಥ ಇಂತಹ ಉಪನಗರ ಸಮುದಾಯ ಅಂತಕ್ಕಂಥಗಳು ನಗರಕ್ಕಿಂತ ಕಡಿಮೆ ದಟ್ಟದಾಗಿರ್ತವೆ. ಹೆಚ್ಚಿನ ಸಂಖ್ಯೆಯ ಕುಟುಂಬಗಳನ್ನು ಹೊಂದಿರ್ತವೆ. ಇಲ್ಲಿನ ಆಸಕ್ತಿಗಳು ಕುಟುಂಬ ಯೋಜನೆ, ಶಿಕ್ಷಣ ಮತ್ತು ಜೀವನ ವೆಚ್ಚದ ಮೇಲೆ ಕೇಂದ್ರೀಕೃತವಾಗಿರಬಹುದು. ಅಂದ್ರೆ ಉಪನಗರ ಸಮುದಾಯ ಅಂತಂದ್ರೆ ನಗರ ಅಂತಕ್ಕಂಥದ್ದು ಹೆಚ್ಚು ಬೆಳೆದ ನಂತರ ಅಲ್ಲಿ ಆ ಒಂದು ಜನದಟ್ಟಣೆಯಿಂದ ಸಪರೇಟ್ ಆಗಿ ಅವರು ವಾಸ ಮಾಡಿರ್ತಕ್ಕಂಥ ಒಂದು ಉಪನಗರ ಸಮುದಾಯ ಅಂತಕ್ಕಂಥ ಅಲ್ಲಿ ರಚನೆ ಮಾಡ್ಕೊಂಡಿರ್ತಕ್ಕಂಥ ಸಮುದಾಯವನ್ನೇ ಅದನ್ನೇ ಉಪನಗರ ಸಮುದಾಯ. ಇನ್ನು ನೈಬರ್ಹುಡ್ ನೆರೆಹೊರೆ ಅಂತಕ್ಕಂಥದ್ದು ಮೇಲಿನ ಯಾವುದೇ ಒಂದು ಸಮುದಾಯಗಳ ಸಣ್ಣ ಉಪವಿಭಾಗವಾಗಿರಬಹುದು. ಇದು ಅತ್ಯಂತ ಸಮೀಪದಲ್ಲಿ ವಾಸಿಸುವ ಮತ್ತು ಅಂಗಡಿಗಳು ಅಥವಾ ಶಾಲೆಯಂತಹ ಸ್ಥಳೀಯ ಸೇವೆಗಳನ್ನು ಹಂಚಿಕೊಳ್ಳುವ ಜನರ ಒಂದು ಸಣ್ಣ ಸಮೂಹವನ್ನೇ ಅದು ಸೂಚಿಸುತ್ತದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಇನ್ನು ಧಾರ್ಮಿಕ ಸಮುದಾಯಗಳು ರಿಲಿಜಿಯಸ್ ಕಮ್ಯುನಿಟಿ. ಧಾರ್ಮಿಕ ಸಮುದಾಯ ಅಂತಕ್ಕಂಥದ್ದು ಒಂದೇ ಧರ್ಮವನ್ನು ಆಚರಿಸುವಂತಹ ಒಂದು ಸಮುದಾಯವಾಗಿದೆ. ಅದು ಜನರ ಗುಂಪು. ಈ ಪದವನ್ನು ಸಮುದಾಯದೊಳಗೆ ವಾಸಿಸುವ ಧರ್ಮದ ಸದಸ್ಯರನ್ನು ಉಲ್ಲೇಖಿಸುತ್ತದೆ. ಇನ್ನು ಜಾಗತಿಕ ಸಮುದಾಯ ಗ್ಲೋಬಲ್ ಕಮ್ಯುನಿಟಿ. ಜಾಗತಿಕ ಸಮುದಾಯ ಅಂತಕ್ಕಂಥ ಪದವನ್ನು ಪ್ರಾಥಮಿಕವಾಗಿ ರಾಜಕೀಯ ಮತ್ತು ಮಾನವೀಯ ಸಂದರ್ಭಗಳಲ್ಲಿ ವ್ಯಾಪಕವಾಗಿ ವಿವಿಧ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಒಟ್ಟು ಮೊತ್ತವನ್ನು ವಿವರಿಸಲು ಬಳಸಲಾಗುತ್ತದೆ. ಪ್ರಪಂಚದ ಜನರು ಅಥವಾ ರಾಷ್ಟ್ರಗಳು ಆಧುನಿಕ ದೂರ ಸಂಪರ್ಕದಿಂದ ನಿಕಟ ಸಂಪರ್ಕ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ವರ್ಚುವಲ್ ಸಮುದಾಯ. ಯಾವ ವರ್ಚುವಲ್ ಸಮುದಾಯ? ಈ ಆನ್ಲೈನ್ ನಲ್ಲಿ ವರ್ಚುವಲ್ ಸಮುದಾಯ ಅಂತಕ್ಕಂಥದ್ದು ಆನ್ಲೈನ್ ನಲ್ಲಿ ಜನರನ್ನು ಒಂದು ಒಟ್ಟುಗೂಡಿಸುತ್ತದೆ. ಈ ಇಂದಿನ ಡಿಜಿಟಲ್ ಯುಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಕೋವಿಡ್ ಸಂದರ್ಭದಲ್ಲಿ ಈ ವರ್ಚುವಲ್ ಅಂತಕ್ಕಂಥದ್ದು
ಎಷ್ಟು ಪ್ರಭಾವ ಬೀರ್ತಂತಂದ್ರೆ ಜನರನ್ನು ಎಲ್ಲೋ ಪರಸ್ಪರ ಭೇಟಿಯಾಗದೆ ಇರ್ತಕ್ಕಂಥವ್ರನ್ನ ಒಂದುಗೂಡಿಸ್ತಕ್ಕಂಥ ಈ ಆನ್ಲೈನ್ ವ್ಯವಸ್ಥೆ ಅಂತಕ್ಕಂಥದ್ದು ಕಂಡು ಬಂತು. ಜನರಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಗುರುತಿನ ವೈಶಿಷ್ಟ್ಯಗಳ ಮೂಲಕ ಸಾಮಾನ್ಯ ಆಸಕ್ತಿಗಳ ಆಧಾರದ ಮೇಲೆ ಆನ್ಲೈನ್ನಲ್ಲಿ ನೆಟ್ವರ್ಕ್ಗಳನ್ನು ರಚಿಸುತ್ತಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮುಂತಾದವುಗಳ ಮೂಲಕ ಇವತ್ತು ವರ್ಚುವಲ್ ಸಮುದಾಯಗಳಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಫೇಸ್ಬುಕ್ ಅಂತಕ್ಕಂಥದ್ದು ಇದರಲ್ಲಿ ಎಷ್ಟೋ ನಾವು ಯಾವಾಗಲೂ ಒಂದು ನೋಡಿರ್ತಕ್ಕಂಥವ್ರನ್ನ ಅಂತಹವ್ರನ್ನ ಮತ್ತೆ ನಾವು ನೋಡೋದಕ್ಕೆ ಆ ಒಂದು ವರ್ಚುವಲ್ ಮುಖಾಂತರ ಸಾಧ್ಯ ಆಗ್ತದೆ. ಇನ್ನು ಆರ್ಥಿಕ ಸಮುದಾಯಗಳು, ಎಕನಾಮಿಕ್ ಕಮ್ಯುನಿಟಿ. ಆರ್ಥಿಕ ಸಮುದಾಯದಲ್ಲಿ ವ್ಯಾಪಾರ ಸಮುದಾಯಗಳಿಗಿಂತ ದೊಡ್ಡ ಪ್ರಮಾಣದಲ್ಲಿವೆ ಮತ್ತು ರಾಷ್ಟ್ರ ರಾಜ್ಯ ಆರ್ಥಿಕತೆಗಳಿಗೆ ಸಂಬಂಧಿಸಿದೆ. ಉದಾಹರಣೆ ಅಫೆಕ್ ಅಂದ್ರೆ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಮುದಾಯ, ಎಕನಾಮಿಕ್ ಕಮಿಟಿ ಅಂತಂದ್ರು ಒಂದು ಆರ್ಥಿಕ ಸಮುದಾಯ ಆಗಿರಬಹುದು. ಸೊ ಈಗಾಗಲೇ ಇವು ಸಮುದಾಯದ ಒಂದು ಪ್ರಕಾರಗಳು. ಇನ್ನು ಸಮುದಾಯ ಮತ್ತು ಸಮಾಜ ಮತ್ತು ಸಮುದಾಯ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳೇನು? ಈಗಾಗಲೇ ನಾವು ಸಮುದಾಯ ಅಂದ್ರೆ ಏನು, ಸಮಾಜ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ತಿಳ್ಕೊಂಡಿದ್ವಿ. ಈಗ ಸಮಾಜ ಮತ್ತು ಸಮುದಾಯ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನ ತಿಳ್ಕೊಂಬನ. ಈ ಸಮಾಜ ಮತ್ತು ಸಮುದಾಯ ಎಂತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರು ಹೆಚ್ಚು ಕಡಿಮೆ ಒಂದೇ ಅರ್ಥದಲ್ಲಿ ಬಳಸ್ತಕ್ಕಂಥದನ್ನ ನಾವು ಕಾಣ್ತೀವಿ. ಆದರೆ ಸಮುದಾಯ ಅಂದ್ರೆ ಅವುಗಳ ನಡುವಿನ ಸಮಾಜಶಾಸ್ತ್ರೀಯ ಅರ್ಥ ವ್ಯತ್ಯಾಸ ಮಹತ್ವದ್ದು. ಅದನ್ನು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಈ ಕೆಳಗಿನಂತೆ ತಿಳ್ಕೊಂಬನ. ಈಗ ಸಮಾಜ ಸಮುದಾಯ ಅಂದ್ರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ನಮ್ಮವರಂತಕ್ಕಂಥ ಭಾವನೆಯೊಂದಿಗೆ ವಾಸಿಸ್ತಕ್ಕಂಥ ಒಂದು ಸಮೂಹವನ್ನೇ ಅದನ್ನೇ ಸಮುದಾಯ ಅಂತ ಕರಿತೀವಿ. ಸಮಾಜ ಅಂದ್ರೆ ಒಡನಾಟದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಅದನ್ನೇ ಸಮಾಜ ಅಂತ ಕರಿತೀವಿ. ಈಗ ಸಮಾಜ ಮತ್ತು ಸಮುದಾಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಸಮಾಜ ಎಂತಕ್ಕಂಥದನ್ನ ಸಾಮಾಜಿಕ ಸಂಬಂಧಗಳ ಜಾಲ ಅಥವಾ ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೀತೀವಿ. ಆದ್ರೆ ಸಮುದಾಯ ಅಂತಕ್ಕಂಥದ್ದು ಸಾಮುದಾಯಿಕ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಒಂದು ಜನಸಮೂಹವಾಗಿದೆ. ಮೆಕೆವರ್ ಅವರ ವಿಶ್ಲೇಷಣೆಯಂತೆ ಸಮಾಜ ಅಂತಂದ್ರೆ ಒಂದು ನಿಶ್ಚಿತ ಭೂಪ್ರದೇಶವು ಸಮಾಜದ ಒಂದು ಪ್ರಮುಖ ಆಧಾರ ಅಂಶ ಅಂತಕ್ಕಂಥದ್ದು ಆಗಿರೋದಿಲ್ಲ. ಅಂದ್ರೆ ಸಮಾಜಕ್ಕೆ ನಿರ್ದಿಷ್ಟ ಪ್ರದೇಶ ಅಂತಕ್ಕಂಥದ್ದು ಅವಶ್ಯಕತೆ ಅಂತಕ್ಕಂಥದ್ದಿಲ್ಲ. ಆದರೆ ಸಮುದಾಯದಲ್ಲಿ ನೋಡಿದಾಗ ಸಮುದಾಯದ ಅಸ್ತಿತ್ವಕ್ಕೆ ನಿಶ್ಚಿತ ಭೂಪ್ರದೇಶ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ. ಇನ್ನು ಮೂರನೇ ವ್ಯತ್ಯಾಸ ಸಮಾಜದಲ್ಲಿ ನೋಡಿದಾಗ ಸಮಾಜ ಎಂತಕ್ಕಂಥದ್ದು ಅಮೂರ್ತ ಸ್ವರೂಪದ್ದಾಗಿದೆ. ಅದು ನಮ್ಮ ಕಲ್ಪನೆ ಅಂತಕ್ಕಂಥದ್ದನ್ನ ಆಧರಿಸಿದೆ. ಎಕ್ಸಾಂಪಲ್ ನೋಡಿ, ಈಗ ಆದಿವಾಸಿ ಸಮುದಾಯ ಅಂತಕ್ಕಂಥದ್ದು, ನಗರ ಸಮುದಾಯ ಅಂತಕ್ಕಂಥದ್ದು, ಗ್ರಾಮೀಣ ಸಮುದಾಯ ಅಂತಕ್ಕಂಥದ್ದು, ಕೈಗಾರಿಕಾ ಸಮುದಾಯ, ಇದು ಅಮೂರ್ತ ಸ್ವರೂಪದ ಆಗಿರ್ತದೆ. ಸಮುದಾಯ ಅಂತಕ್ಕಂಥದ್ದು ಮೂರ್ತ ಸ್ವರೂಪದ್ದಾಗಿದೆ. ಸಮುದಾಯ ಒಂದು ನಿರ್ದಿಷ್ಟ ನೆಲೆ ಅಂತಕ್ಕಂಥದ್ದು ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಇನ್ನ ನಾಲ್ಕನೇ ಒಂದು ವ್ಯತ್ಯಾಸ ಸಮಾಜದಲ್ಲಿ ನೋಡಿದಾಗ ನಾವು ನಮ್ಮವರು ಎಂತಕ್ಕಂಥ ಭಾವನೆ ಅಥವಾ ಸಾಮುದಾಯಿಕ ಭಾವನೆಯು ಸಮಾಜದ ಅಸ್ತಿತ್ವಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ಆಗಿರೋದಿಲ್ಲ. ಆದರೆ ಸಮುದಾಯದಲ್ಲಿ ಸಾಮುದಾಯಿಕ ಭಾವನೆ ಅಂತಕ್ಕಂಥದ್ದು ಹೊರತಾಗಿ ಸಮುದಾಯ ಅಂತಕ್ಕಂಥದ್ದು ಇರೋದಕ್ಕೆ ಇಲ್ಲಿ ಸಾಧ್ಯವಿಲ್ಲ. ವಿದ್ಯಾರ್ಥಿಗಳೇ, ಇನ್ನು ಐದನೇ ಒಂದು ವ್ಯತ್ಯಾಸ ಎಂತಕ್ಕಂಥ ತಿಳಿದಾಗ ಸಮಾಜದಲ್ಲಿ ನೋಡಿದಾಗ ಸಮಾಜ ಎಂತಕ್ಕಂಥದ್ದು ಗಾತ್ರದಲ್ಲಿ ವಿಸ್ತಾರವಾದದ್ದು. ಸಮಾಜವೊಂದರ ಅಳಿವಿನಲ್ಲಿ ಅನೇಕ ಒಂದು ಸಮುದಾಯಗಳಂತಕ್ಕಂಥದ್ದು ಇರಬಹುದು ಸಾಧ್ಯವಿರ್ತದೆ. ಅಂದ್ರೆ ಸಮಾಜ ಒಂದರಲ್ಲೇನೆ, ಸಮಾಜದ ಒಳಗಡೆನೆ ಇವತ್ತು ಅನೇಕ ಸಮುದಾಯ ನೋಡಿ. ಅದರಲ್ಲಿ ಈಗ ನಾವು ಗ್ರಾಮ ಸಮುದಾಯ, ನಗರ ಸಮುದಾಯ ಅಂತಕ್ಕಂಥದ್ದು, ಆದಿವಾಸಿ ಸಮುದಾಯ ಅಂತಕ್ಕಂಥದನ್ನ ಕರಿತೀವಿ. ಅದೇ ರೀತಿಯಾಗಿ ಒಂದು ಸಮುದಾಯದಲ್ಲಿ ನಗರ ಸಮುದಾಯ ತೆಗೆದುಕೊಂಡಾಗ ಅದರಲ್ಲಿ ನೋಡಿ ಹಲವಾರು ಸಮುದಾಯಗಳು. ಯಾವುದು? ಮುಸ್ಲಿಂ ಸಮುದಾಯ ಅಂತಕ್ಕಂಥದ್ದು, ಹಿಂದೂ ಸಮುದಾಯ ಅಂತಕ್ಕಂಥದ್ದು, ಪಾರ್ಸಿ ಸಮುದಾಯ ಅಂತಕ್ಕಂಥದ್ದು, ಈ ರೀತಿಯಾಗಿ ಹಲವಾರು ಒಂದು ಸಮುದಾಯಗಳು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಹಲವಾರು ಸಮಾಜಗಳಂತಕ್ಕಂಥದ್ದನ್ನ ಇರ್ತಕ್ಕಂಥ ಕಾಣಬಹುದು. ಅದೇ ರೀತಿ ಸಮುದಾಯವು ಸಮಾಜದ ವ್ಯಾಪ್ತಿ ಅಂತಕ್ಕಂಥದ್ದನ್ನ ಹೊಂದಿರೋದಿಲ್ಲ. ಅದು ಗಾತ್ರದಲ್ಲಿ ಒಂದು ಚಿಕ್ಕದಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಇನ್ನು ಸಮಾಜದಲ್ಲಿ ಜನರ ಧ್ಯೇಯೋದ್ದೇಶಗಳು ಮತ್ತು ಹಿತಾಸಕ್ತಿಗಳು ಬಹಳ ವಿಸ್ತಾರ ವ್ಯಾಪ್ತಿಯುಳ್ಳತಕ್ಕಂಥದ್ದು ಮತ್ತು ಬಹುಮುಖ ಹೊಂದಿರತಕ್ಕಂಥವು ಆಗಿರ್ತವೆ. ಆದರೆ ಸಮುದಾಯದಲ್ಲಿ ಜನರ ಧ್ಯೇಯೋದ್ದೇಶಗಳು ಮತ್ತು ಹಿತಾಸಕ್ತಿಗಳು ಸಾಮಾನ್ಯವಾಗಿ ಬಹಳ ಸೀಮಿತ ವ್ಯಾಪ್ತಿಯನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಸಮಾಜದಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸಗಳು ಎರಡಕ್ಕೂ ಸಮೇತ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಇರ್ತದೆ. ವಿರೋಧಾತ್ಮಕ ಆಸಕ್ತಿಗಳು ಇಲ್ಲಿ ಒಟ್ಟಿಗೆ ಇರತಕ್ಕಂಥದ್ದು ಸಾಧ್ಯವಿದೆ. ಆದರೆ ಸಮುದಾಯವನ್ನು ನೋಡಿದಾಗ
ವ್ಯತ್ಯಾಸ ಅಥವಾ ಭಿನ್ನತೆಗಿಂತ ಹೋಲಿಕೆ ಅಥವಾ ಸಾದೃಶ್ಯಕ್ಕೆ ಇಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಕಂಡು ಬರ್ತದೆ ಅಂತಕ್ಕಂಥದ್ನ ಇಲ್ಲಿ ನಾವು ತಿಳ್ಕೋಬಹುದು. ಸೊ ಇವಿಷ್ಟು ಸಮಾಜ ಮತ್ತು ಸಮುದಾಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು. ವಿದ್ಯಾರ್ಥಿಗಳೇ, ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ, ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಅಂತಕ್ಕಂಥದ್ದು ಬೇಕಂದ್ರೆ ಹಲವಾರು ಒಂದು ರೆಫರೆನ್ಸ್ ಬುಕ್ಸ್ ಅಂತಕ್ಕಂಥದ್ದು ಇದಾವೆ. ಸಮಾಜಶಾಸ್ತ್ರದ ಗ್ರಹಿಕೆ ಅಂತಕ್ಕಂಥದ್ದು, ಇದನ್ನು ಶ್ರೀಮತಿ ಗಾಯತ್ರಿ ಬಿ ಅವರು ಬರೆದಿರ್ತಕ್ಕಂಥದ್ದು. ಸಮಾಜಶಾಸ್ತ್ರ ಗ್ರಹಿ ಡಾಕ್ಟರ್ ಈರಣ್ಣ ಎಚ್ ಮುಳುಗುಂದೆ ಮತ್ತೆ ಚಾಣಶಂಕರ್ ಅವರು ಬರೆದಿರ್ತಕ್ಕಂಥ ಸಮಾಜಶಾಸ್ತ್ರದ ದರ್ಶನ ಭಾಗ 1 ಆಗಿರ್ಬೋದು, ಸಮಾಜಶಾಸ್ತ್ರದ ಮೂಲಭೂತ ತತ್ವಗಳಾಗಿರ್ಬೋದು, ಅಥವಾ ಸಾಮಾನ್ಯ ಸಮಾಜಶಾಸ್ತ್ರ ಜನರಲ್ ಸೋಷಿಯಾಲಜಿ ಅಂತಕ್ಕಂಥದ್ದು. ಇನ್ನೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾನ್ಸನ್ ಬರೆದಿರ್ತಕ್ಕಂಥ ಸೋಷಿಯಾಲಜಿ ಎ ಸಿಸ್ಟಮೆಟಿಕ್ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು. ಟಿ.ಬಿ. ಬಾಟ್ಮೋರ್ ಬರೆದಿರ್ತಕ್ಕಂಥ ಸೋಷಿಯಾಲಜಿ ಗೈಡ್ ಆಫ್ ಟು ಎ ಪ್ರಾಬ್ಲಮ್ಸ್ ಅಂಡ್ ಲಿಟರೇಚರ್ ಅಂತಕ್ಕಂಥದ್ದು. ಮೆಕೆವರ್ ಮತ್ತು ಪೇಜ್ ಬರ್ತಿರ್ತಕ್ಕಂಥ ಸೊಸೈಟಿ ಆನ್ ಇಂಟ್ರೊಡಕ್ಷನ್ ಅನಲೈಸ್ ಅಂತಕ್ಕಂಥದ್ದು. ಸಿ.ಎನ್. ಶಂಕರ್ ರಾವ್ ಬರೆದಿರ್ತಕ್ಕ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆದಿರ್ತಕ್ಕಂಥ ಸೋಷಿಯಾಲಜಿ ದ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ವಿತ್ ಇನ್ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಥಾಟ್. ಇಂತಹ ಹಲವಾರು ಗ್ರಂಥಗಳನ್ನ ನೀವು ಓದಬಹುದು. ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ನಮಸ್ಕಾರ.